ನನ್ನ ಜೊತೆ ಇರಕ್ಕೆ ಬಲ್ಲ ಅಂತಿದ್ದಾಳೆ, ಊರಿಗೆ ಬರಕ್ಕೆ ಬಲ್ಲ ಅಂತಿದ್ದಾಳೆ. ಎಷ್ಟು ವಯಸ್ಸಲ್ಲಿ ನಿಮಗೆ ಮದುವೆ ಆಯ್ತು? ನನಗೆ 25, ಅವಳಿಗೆ 21 ನಿಂತಿದ್ದಾಳೆ. ಸಮಸ್ಯೆ ಕಾರಣಗಳು ಏನು ಅದು ಅವಳು ಚಿಕ್ಕನಿಂದ ಬ್ರೈನೇ ಆ ಥರ ಇದೆ ಕಡೆ. ಮೊಂಡುತನ ಹಠ, ಪ್ರೀತ ಹಠ ಮಾಡಿದ್ರು. ಆಗ್ಬೇಕು, ಅದು ಹಠದಿಂದ ನಾನು ಮದುವೆ ಆಗಿದ್ದು. ಅದು ಏನ್ ಬಂತಿ ಅಂತ ಪ್ರೀತಿಸಿ ಮದುವೆ ಆಗಿದ್ದ. ಬಟ್ ಏನಂತಂದ್ರೆ ಈಗ ಯಾರ ಹಂಟ್ರಲ್ಲಿ ಸಿಗ್ತಾ ಇಲ್ಲ. ಹೇಗೆ ನೀವು ನಂಜನಗೂಡಲ್ಲಿ ಇದ್ರ ಇಲ್ಲಿ? ಈಗ ಈಗೆಲ್ಲ ಮದುವೆ ಆಗಿ ಮುಂಚೆ ಹೇಗೆ? ನಮ್ದು ಆಕ್ಚುಲಿ ಅದು ಒಂದು ಲವ್ ಸ್ಟೋರಿ ಏನಂದ್ರೆ ಸಂಪರ್ಕ ಹೆಂಗತ್ತಂದ್ರೆ ಅದು ಒಂದು ರವಿ ಬೆಳಗೆರೆ ಅವ್ರದ್ದು ಒಂದು ಮ್ಯಾಗಝಿನ್ ಬರ್ತಿತ್ತು, ಓ ಮನ್ಸ್ ಅಂತ ಹೇಳಿ. ಅದರಲ್ಲಿ ಫ್ರೆಂಡ್ಶಿಪ್ ಕಾಲಮ್ ಅಂತ ಇತ್ತು. ಫ್ರೆಂಡ್ಶಿಪ್ ಕಾಲಮ್ದಿಂದ ಸಂಪರ್ಕ ಬೆಳೀತು, ಫ್ರೆಂಡ್ಶಿಪ್ ಆಗಿ ಆಮೇಲೆ ಲವ್ ಮಾಡಿ ಅವಳನ್ನ ಕರ್ಕೊಂಡು ಹೋಗಿ ಮದುವೆ ಆಗಿದ್ದು. ಫಸ್ಟ್ ಲಿಂಗಾಯತರು ಅಂತ ಹೇಳಿದ್ರು, ನಾವು ಲಿಂಗಾಯತರು, ಅವರು 500 ಬ್ರಾಹ್ಮಣರು. ಇಲ್ಲ ಗೋಳೆ ಬ್ರಾಹ್ಮಣರಲ್ಲ, 500 ಲಿಂಗಾಯತರಲ್ಲಿ ಸಾಂಗ್ಗಳು ಬರ್ತಾರಲ್ಲ. ಓ, ಇದು ಆರಾಧ್ಯರು. ಈಗ ನಾನು ಲಿಂಗಾಯತರು ಅಂತಂದ ನಾನು ಲವ್ ಮಾಡಿದೆ. ಆಮೇಲೆ ಬರ್ತಾ 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 ನಾವು 500 ತಂದ್ಬಿಟ್ರು. ಬೇಡ, ನಾವು ಅವ್ರ ಪಾದ ತೊಳೆದು ನೀರು ಕುಡಿಬೇಕು, ಬೇಡ ಕಣೆ ಬೇಡ, ಫ್ರೆಂಡ್ಸ್ ಆಗಿರೋಣ ತಂದೆ. ನೀನು ಹಂಗೇನ ದ್ರೋಹನ ಮಾಡ್ತೀಯಾ? ನಾವು ಇದನ್ನೇ ಮಾಡಿಲ್ಲ, ಸುಮ್ಮನೆ ಬ್ಲಡ್ ಜಸ್ಟ್ ಫ್ರೆಂಡ್ಶಿಪ್ ಅಲ್ಲಿ ಇದ್ದೀನಿ. ಅವಳ ಹೇಳ್ದೆ, ನಾ ಇದು ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದೆ, ಅವ್ಳಿಗೆ ಎಷ್ಟು ಕನ್ವಿನ್ಸ್ ಮಾಡಕ್ ಹೋದ್ರು ಅದು ನಾ ಸತ್ತೋಗ್ತೀನಿ ತಂದು ಡೈರೆಕ್ಟ್ ಬಂದು ಮದುವೆ ಆಯ್ತು. ಮಕ್ಕಳು ಕರ್ಕೊಂಡು ಹೋಗಿ ಮದುವೆ ಆದೆ. ಕರ್ಕೊಂಡು ಹೋದೆ. ಸ್ವಲ್ಪ ದಿನ ಒಂದ್ ಅಡಿಯೋ ತನಕ ಅಲ್ಲ, 1-2 ಸಲ ಇಲ್ಲಿ ಬರೋ ತನಕ ಚೆನ್ನಾಗಿರೋ ನನ್ನ ಜೊತೆ. ಇಲ್ಲಿ ಬಂದ್ವಲ್ಲ ಪೂರ್ತಿ ಅವಳು ಮೈಂಡ್ ಅನ್ನ ಬ್ರೈನ್ ವಾಶ್ ಮಾಡಿದಾರೆ. ಅವ್ರ ಅಪ್ಪ ಹಿಡಿತಲಿಲ್ಲ, ನಮ್ಮ ಮಾವನ ಹೆಂಡತಿ ಇಲ್ಲ ಅಂದ್ರೆ ನನ್ನ ಹೆಂಡತಿ ತಾಯಿ ತೆಕ್ಕೊಂಡಿದ್ದಾರೆ. ಅವ್ರು 2ನೇ ಮದುವೆ ಆಗಿದ್ದಾರೆ. ಹಿಂಗಾಗ್ಬಿಟ್ಟು ಎಲ್ಲ ಮಿಕ್ಕಿದವ್ರೆಲ್ಲ ಏನಂತಂದ್ರೆ ನನ್ನ ಹೆಂಡತಿನ ಪೂರ್ತಿ ಮೈಂಡ್ ಬ್ರೈನ್ ವಾಶ್ ಮಾಡಿದ್ದಾರೆ. ಅವ್ರಿಗೆ ನನಗೆ ಅಪೋಸಿಟ್ ಇರೋದು. ಅದು ನನ್ನ ಹೆಂಡತಿ ಮೇಲೆ ದ್ವೇಷ. ಅವ್ಳು ಸಾಯೋದೇ ಬೇಕು, ಅವಳು ಮನೆ ಬಿಟ್ಟು ಹೋಗೋದೇ ಬೇಕು. ಅವ್ರಿಗೆಲ್ಲ ಪ್ಲಸ್ ಪಾಯಿಂಟ್. ಮೇಲ್ಗಡೆ ಬುಟ್ಟಾಟಿಕೆಯಿಂದ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಒಳಗಡೆ ಅವ್ರು ಪೂರ್ತಿ ಬಾಗಲ್ ಹಾಕೊಂಡು ಅವ್ರು ವರ್ಕ್ ಮಾಡ್ತಾರೆ. ನಮ್ಮತ್ತೆ ಎಲ್ಲ ಮಕ್ಕಳಿಗೆ ನಿಮಗೆ 2 ಮಕ್ಕಳಿದ್ದಾರೆ. ಇಬ್ರು ಹೆಣ್ಮಕ್ಳಿದ್ದಾರೆ. ಸಮಸ್ಯೆ ಏನೀಗ? ಸಮಸ್ಯೆ ಏನಂತ ನಮ್ಮ ಜೊತೆ ಬರ್ಬೇಕು, ಬಾಳೆ ಮಾಡ್ಬೇಕು. ಹಾಗಲ್ಲ, ಈಗ ಒಂದು ವಸ್ತು ಬೇಕು ಅಂತ ಪಡ್ಕೊಂಡು ಆ ವಸ್ತುವನ್ನ ಬೇಡ ಅಂತ ಎಸಿತೀವಿ ಅಂದ್ರೆ ಕಾರಣ ಇರ್ಬೇಕಲ್ವಾ? ಕಾರಣವಿಲ್ಲದೆ ಕಾರ್ಯಗಳಿಲ್ಲ ಅಲ್ವಾ? ಪ್ರತಿಯೊಂದು ಕಾರ್ಯವೂ ಒಂದು ಕಾರಣದಿಂದ ನಡೆಯುತ್ತೆ. ಕಾರಣವಿಲ್ಲದೆ ಯಾವುದನ್ನು ಯಾರು ಬೇಡ ಅಂತ ಹೇಳೋದಿಲ್ಲ. ಈ ಚಿಕಿತ್ಸೆ ಆಗೋದಕ್ಕೆ ಪ್ರೀತಿಸಿ ಮದುವೆ ಆಗಿ ಒಂದು ವ್ಯಕ್ತಿಯನ್ನ ಒಂದು ಹೆಂಗಸು ಬೇಡ ಅಂತಂತಾರೆ ಅಂತಂದ್ರೆ ನಿಮ್ಮಲ್ಲಿ ನ್ಯೂನತೆ ಏನು, ಮೈನಸ್ ಏನಿದೆ ನಿಮ್ಮಲ್ಲಿ? ನಾನು ಹೆಚ್ಚು ಹೇಳ್ಬೇಕಂದ್ರೆ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿರ್ಬೋದು. ಬಟ್ ಸಣ್ಣ ಸಣ್ಣ ಮಾತುಗಳಲ್ಲಿ ಇವ್ ಸಂಸಾರ ಅಂದ್ಮೇಲೆ ಆಗುತ್ತಲ್ಲ, ಆ ತರ ಆಗ್ಬೋದು. ನಾನು ಕುಡಿಯುತ್ತೀನೋ, ಇಸ್ಪಿಟ್ ಆಡ್ತೀನೋ, ಬೇರೆ ಹುಡುಗಿಯರ್ ನೋಡ್ತೀನಿ. ಕೋಪ ಜಾಸ್ತಿ ನಿಮಗೆ? ಇಲ್ಲ ಗುರುಗಳೇ, ಕೋಪ ಜಾಸ್ತಿ ಇಲ್ಲ. ಇವ್ ಮೊಂಡತನ ಹಠ ಮಾಡ್ತೀವಲ್ಲ, ನಿಮಗೆ ರೇಗುತ್ತೆ. ಬರ್ರಿ ಸಿಟ್ಟು ಬರ್ತಿತ್ತು, ಹೊಡೆದಿದ್ದೀನಿ ಇಲ್ಲ ಅಂತ. ಆಯ್ತಾ ಗುರುಗಳೇ, ಅವ್ರು ನಾ 1 ಏಟ್ ಹೊಡೆದ್ರೆ 10 ಏಟ್ ಹೊಡೆದಿದ್ದಾರೆ. ಅದು ಬೇರೆ ವಾಪಸ್ ಡಬಲ್. ನಾ ನಾವು ಸುಮ್ಮನೆ ಅಂತಂದ್ರೆ ಹೇಳಕೋಸ್ಕೊಳ್ಳೆ ಮಗನೇ ಅವಳು. ನಾನು ಏನ್ ಕೊಟ್ಟರು ಡಬಲ್ ಕೊಟ್ಟಿದ್ದಾಳೆ. ಆಯ್ತು ಮೈಂಡ್ ಅಷ್ಟೇ ಅಂತ ಆಯ್ತು, ಸಂಸಾರ ಮಾಡೋಣ ಬಾಮ ಇರ್ಲಿ. ಮಕ್ಕಳು ನೋಡಿದ್ರೆ ಗುರುಗಳೇ ಸತ್ತೋಗ್ಬಿಡು ಗುರುಗಳೇ.